ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಡಲೆಬೇಳೆಯಿಂದ ಗರಿ ಗರಿಯಾದ ಮಸಾಲ ವಡೆನ ಮಾಡ್ಕೊಳ್ಳೋಣ. ಈ ಮಳೆಗೆ ಮತ್ತು ಚಳಿಗೆ ಸೂಪರಾಗಿರುತ್ತೆ ಇದು. ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಕಡಲೆಬೇಳೆನ ಬೆಳಗ್ಗೆನೇ ನೆನೆಸ್ಕೊಂಡಿದ್ದೀನಿ ನಾನು ಸಂಜೆ ಮಾಡೋದಕ್ಕೆ. ಟೈಮ್ ಇದ್ದರೆ ನೆನೆಸ್ಕೊಳ್ಳಿ, ಇಲ್ಲಾಂದರೆ ಒಂದು 5 ಅವರ್ ನೆನೆಸ್ಕೊಳ್ಳಿ. ಆ ಕಪ್ಪಲ್ಲಿ 2 ಕಪ್ ತೊಗೊಂಡಿದ್ದೀನಿ. ಕೊತ್ತಿಮಿರಿ ಮತ್ತು 1 ಟೀ ಸ್ಪೂನ್ ಜೀರಿಗೆ, 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು ಮತ್ತು ಚಕ್ಕೆ ಲವಂಗ, ಪುದೀನ, 5-6 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಹಿಡಿ ಸಬ್ಬಕ್ಕಿ ಸೊಪ್ಪು, 5-6 ಹಸಿಮೆಣಸಿನ್ಕಾಯಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಬೇಳೆನ ಚೆನ್ನಾಗಿ ನೆನೆಸಾದ್ಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಈಗ ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನ, ಚಕ್ಕೆ ಲವಂಗ ಹಾಕ್ಕೊಂಡು ಮತ್ತು ಬೇಳೆನ ಸ್ವಲ್ಪ ಹಾಕಿ ಮೊದಲು ರುಬ್ಕೊತೀನಿ. ಇದು ಪುಡಿ ಆಗೋದಕ್ಕೆ 1 ಹಿಡಿ ಬೇಳೆ ಹಾಕ್ಕೊಂಡು ನೋಡಿ ಪಲ್ಸ್ ಮೂಡಲ್ಲಿ ರುಬ್ಕೋಬೇಕು. ಅಂದರೆ ತರಿಯಾಗಿ ಚೆನ್ನಾಗಿ ರುಬ್ಕೊಳ್ಳಿ, ಆಗ ಗರಿ ಗರಿಯಾಗಿ ಬರುತ್ತೆ ವಡೆ ಚೆನ್ನಾಗಿ. ನೋಡಿ ಈ ಥರ ನಾನು ರುಬ್ಕೊಂಡಿದ್ದೀನಲ್ಲ ಆ ಥರ. ಸ್ವಲ್ಪ ಬೇಳೆನ ಸೈಡಿಗೆ ತೆಗೆದಿಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಈಗ ಮಿಕ್ಸಿಗೆ ಹಾಕಿದ್ದಾಯಿತು. ಈಗ ಏನೇನು ಬೇಕೋ ಬೆರೆಸ್ಕೊಳ್ಳೋಣ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಈರುಳ್ಳಿ, ಪುದೀನನ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು, ಮತ್ತು ಸಬ್ಬಕ್ಕಿ ಸೊಪ್ಪು, ಕೊತ್ತಿಮಿರಿ ಸೊಪ್ಪು ಮತ್ತು ಜೀರಿಗೆ. ಕೆಲವರು ಕಡಲೆಬೇಳೆ ಇಷ್ಟಪಡೋದಿಲ್ಲ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು, ಅಂಥವ್ರಿಗೋಸ್ಕರ ಈ ಥರ ಜೀರಿಗೆ ಹಾಕಿ ಮಾಡಿಕೊಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಮತ್ತು ಬೇಗ ಜೀರ್ಣ ಆಗುತ್ತೆ ಈ ಜೀರಿಗೆ ಬಳಸೋದ್ರಿಂದ. ಈ ಥರ ಮಾಡಿ ತಿಂದೇ ಇರೋರೆಲ್ಲ ತಿನ್ಬೋದು ನೋಡಿ. ಹೆಚ್ಚಾಗಿ ತಿಂದರೂ ಕೂಡ ಏನು ಆಗೋದಿಲ್ಲ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಕಲಸಿಟ್ಕೋಬೇಕು. ವಡೆಗೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ. ಮತ್ತು ಸಂಜೆ ಸ್ನ್ಯಾಕ್ಸ್ಗಾದರೆ ತುಂಬ ಚೆನ್ನಾಗಿರುತ್ತೆ ಈ ಚಳಿಗೆ ಮಳೆಗೆ. ಈಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಮೊದಲು ಎಣ್ಣೆನ ಇಟ್ಕೊಂಡಿದ್ದೀನಿ, 1/4 ಲೀಟ್ರ್ ಎಣ್ಣೆ ಹಾಕಿದ್ದೀನಿ. ಇದು ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಎಣ್ಣೆ. ನೋಡಿ ಈ ಥರ ಅಂಗೈಯಲ್ಲಿ ಉಂಡೆನ ಮಾಡಿಕೊಂಡು ಬಾಲ್ ಟೈಪು ಮತ್ತು ಅಂಗೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಈ ಥರ ಒಂದೊಂದಾಗೆ ಬಿಡಬೇಕು ನೋಡಿ. ಮತ್ತೆ ತೋರಿಸ್ತೀನಿ. ಇದು ತೆಗೆದ್ಮೇಲೆ ಒಂದೊಂದಾಗೇ ಈ ಥರ ಉಲ್ಟಾ ಮಾಡ್ಕೋಬೇಕು. 2 ಕಡೆನೂ ಬೇಯಿಸ್ಕೋಬೇಕು ವಡೆನ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಹೈ ಫ್ಲೇಮಲ್ಲಿದ್ದರೆ ಚೆನ್ನಾಗಿ ಬೇಯೋದಿಲ್ಲ ಒಳಗಡೆ. ಆಚೆ ಬೇಗ ಕಲರ್ ಬರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಆದ್ದರಿಂದ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇದನ್ನು 2 ಕಡೆ ಬೇಯಿಸ್ಕೊಳ್ಳಿ ಈ ಥರ. ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈಗ ಫ್ರೈ ಆಗಿದೆ, ಸೈಡಿಗೆ ತೆಕ್ಕೊತಾ ಇದ್ದೀನಿ. ಈಗ ನೋಡಿ ಮತ್ತೆ ತೋರಿಸ್ತೀನಿ. ಈಗ ಒಂದು ನಿಂಬೆಹಣ್ಣು ಗಾತ್ರದ್ದು ಸ್ವಲ್ಪ ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ ಹಿಟ್ಟನ್ನ. ಈಗ ಅದನ್ನು ಪ್ರೆಸ್ ಮಾಡಿಬಿಟ್ಟು ಅಂಗೈನಲ್ಲಿ 2 ಕೈನಲ್ಲಿ ಇಟ್ಕೊಂಡು ಸುಮ್ಮನೆ ಬೆರಳಲ್ಲಿ ತಟ್ಟಿದ್ರೆ ಬೆರಳೆಲ್ಲ ಬೀಳುತ್ತೆ ನೋಡಿ. ಒಂದೇ ಸಲ ಈ ಥರ ಪ್ರೆಸ್ ಮಾಡಿ ಮತ್ತು ಇನ್ನೊಂದು ತೋರಿಸ್ತೀನಿ ನೋಡ್ಕೊಳ್ಳಿ. ಈಗ ನೋಡಿ ಈ ರೀತಿ ತಗೊಂಡು ಈ ಥರ ಪ್ರೆಸ್ ಮಾಡಬೇಕಷ್ಟೇ, ಮತ್ತು ಬೆರಳಲ್ಲೆಲ್ಲ ತಟ್ಟಿ ಹಾಕಕ್ಕೆ ಹೋಗಬೇಡಿ. ತುಂಬ ಸಿಂಪಲ್ ಆಗಿರೋ ಟಿಪ್ಸ್ ಇದು. ಈ ಥರ ಒಂದೊಂದಾಗಿ ಹಾಕಿ ಎಣ್ಣೆಗೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. 2 ಕಡೆನೂ ಬೇಯಿಸ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಸೈಡಿಗೆ ತೆಗೆದಾಕ್ಕೊಳ್ಳಿ. ನಮ್ಮ ಚಾನಲ್ನ ಇನ್ನೂ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೋಡಿ ಈಗ ಫ್ರೈ ಆಗಿದೆ, ಸೈಡಿಗೆ ತೆಗೆದಾಕ್ಕೊತಾ ಇದ್ದೀನಿ ನೋಡಿ. ನೋಡಿ ಒಂದು 20 ವಡೆ ಆಗಿದೆ 2 ಕಪ್ಪು ಕಾಳಿಗೆ. ನೋಡ್ತಾ ಇರ್ಬೋದು. ಈಗ ಗರಿ ಗರಿಯಾದ ಬಿಸಿ ಬಿಸಿಯಾದ ಕಡಲೆಬೇಳೆ ವಡೆ ರೆಡಿಯಾಗಿದೆ. ನೀವು ಕೂಡ ಇದೇ ಥರ ಟಿಪ್ಸಲ್ಲಿ ಟ್ರೈ ಮಾಡಿ ಯಾವ ರೀತಿ ಅಂತ ಬಂತು ಅಂತೇಳಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳ್ಬಿಟ್ಟು, ಗರಿ ಗರಿಯಾಗಿದೆ. ತುಂಬ ಹೊತ್ತಾದ್ಮೇಲೂ ಇದೇ ಥರ ಗರಿ ಗರಿಯಾಗಿತ್ತು. ಒಟ್ಟಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವರು ಮಾಡ್ತೀವಿ ತುಂಬ ಸಾಫ್ಟಾಗಿ ಹೋಗುತ್ತೆ ಅಂತ ಹೇಳ್ತಾರೆ, ಆದ್ದರಿಂದ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ.